ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಪಾರು. ವೆಲ್ಕಮ್ ಟು ಅಪ್ಪು ಸ್ಟಾರ್ ಕಿಚನ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ನಾನು ಕೂಡ ತುಂಬಾ ಚೆನ್ನಾಗಿದ್ದೇನೆ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ, ಮನೆಯಲ್ಲೇ ಸುಲಭವಾಗಿ ಪರ್ಫೆಕ್ಟ್ ಆದ ಚಾಕ್ಲೇಟ್ ಕೇಕ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಹೊಸದಾಗಿ ನೋಡುತ್ತಿರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡುವಂಥ ವಿಡಿಯೋಸ್ನ ನೀವೇ ಮೊದಲು ನೋಡ್ಬೋದು. ಈಗ ಮಾಡುವ ವಿಧಾನ ನೋಡೋಣ. ನೋಡಿ, ನಾನಿಲ್ಲಿ ಕೇಕ್ ಮೋಲ್ಡ್ನ ತಗೊಂಡಿದ್ದೀನಿ. ನಿಮ್ಮ ಹತ್ರ ಏನಾದರೂ ಕೇಕ್ ಮೋಲ್ಡ್ ಇಲ್ಲದೆ ಹೋದರೆ ಸ್ಟೀಲ್ ಪಾತ್ರೆ ಅಥವಾ ಸಿಲ್ವರ್ ಪಾತ್ರೆನ ತಗೊಳ್ಬೋದು. ಈ ಥರ ಫ್ಲಾಟ್ ಆಗಿರೋದನ್ನ ತಗೊಳ್ಳಿ. ನೋಡಿ, ಅದಕ್ಕೆ ಈ ಥರ ಬಟರ್ ಪೇಪರ್ ಇದ್ದರೆ ಹಾಕೊಂಡ್ಬಿಟ್ಟು ಮೇಲ್ಗಡೆ ಆಯಿಲ್ನ ಅಪ್ಲೈ ಮಾಡಬೇಕಾಗುತ್ತೆ. ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲದೆ ಹೋದರೆ ಪಾತ್ರೆಗೇ ಆಯಿಲ್ನ ಸುತ್ತ ಸ್ಪ್ರೆಡ್ ಮಾಡ್ತಾ ಸ್ವಲ್ಪ ಮೈದಾ ಹಿಟ್ಟಿಂದ ಸ್ಪ್ರಿಂಕಲ್ ಮಾಡ್ತಾ ಉಳಿದಿರುವಂಥ ಎಕ್ಸ್ಟ್ರಾ ಹೀಟನ್ನು ತೆಗೆದುಬಿಡಿ. ನೋಡಿ, ನಾನಿಲ್ಲಿ ಎಲ್ಲದಕ್ಕೂ ನೀಟಾಗಿ ಆಯಿಲ್ ಅಪ್ಲೈ ಮಾಡ್ತಾ ಇದ್ದೀನಿ. ಸುತ್ತಲೂ ಕೂಡ ಹಾಗೆ ಹಚ್ಕೊಂಬಿಡಿ. ಇದು ರೆಡಿ ಮಾಡಿಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಂಬಿಡಿ. ಈಗ ನೆಕ್ಸ್ಟ್ ಪ್ರೊಸೀಜರ್ ನೋಡೋಣ. ಈ ಅಳತೆಯಲ್ಲಿ ಕೇಕ್ನ ರೆಡಿ ಮಾಡಿದರೆ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಇವಾಗ ಬೇಕಾಗುವಂಥ ಪದಾರ್ಥ ನೋಡ್ಕೊಂಬರೋಣ. 1 ಕಪ್ ಆಗೋಷ್ಟು ನಾನು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ನಿಮಗೆ ಬೇಕಾದರೆ ಗೋಧಿ ಹಿಟ್ಟನ್ನು ತೊಗೊಳ್ಬೋದು. 1 ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರ್, ಅರ್ಧ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ, ಜೊತೆಗೆ 4 ಸ್ಪೂನ್ ಆಗೋಷ್ಟು ಕೋಕೋ ಪೌಡರ್ನ ತೊಗೊಂಡಿದ್ದೀನಿ. ಇದೆಲ್ಲನೂ ಜಲ್ಲಡಿಗೆ ಇಟ್ಕೊಂಡು ತೊಗೊಂಬಿಡಿ. ಯಾವುದೇ ರೀತಿ ಗಂಟು ಇರಬಾರ್ದು. ಜೊತೆಗೆ ಚಿಟಿಕೆ ಉಪ್ಪನ್ನು ಸೇರಿಸ್ಕೊಂಬಿಡಿ. ಉಪ್ಪು ಹಾಕೋದ್ರಿಂದ ಕೇಕ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ 1 ಕಪ್ ಆಗೋಷ್ಟು ನಾನು ಸಕ್ಕರೆ ಪೌಡರ್ನ ತೊಗೊಂಡಿದ್ದೀನಿ. ನೀವು ಡೈರೆಕ್ಟ್ ಸಕ್ಕರೆನೇ ಹಾಕ್ತೀನಿ ಅಂದರೆ 3/4 ಕಪ್ ಮಾತ್ರ ಹಾಕೊಳ್ಬೇಕಾಗುತ್ತೆ. ಇಲ್ಲದಿದ್ರೆ ಸ್ವೀಟ್ ಜಾಸ್ತಿ ಆಗುತ್ತೆ. ಒಂದು ಅರ್ಧ ಕಪ್ ಆಗೋಷ್ಟು ಎಣ್ಣೆನ ಹಾಕೊಂಬಿಡಿ. ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ ನಂತರ ಇದಕ್ಕೆ 1 ಕಪ್ ಆಗೋಷ್ಟು ಹಾಲನ್ನು ಸೇರಿಸ್ಕೊಂಬಿಡಿ. ಹಾಲನ್ನು ಡೈರೆಕ್ಟಾಗಿ ಫ್ರಿಜ್ಜಲ್ಲಿ ಇರುವಂಥ ಹಾಲನ್ನು ಹಾಕೊಳಕ್ಕೆ ಹೋಗಬೇಡಿ. ಇದು ರೂಮ್ ಟೆಂಪ್ರೇಚರಲ್ಲಿ ಇರುವಂಥ ಹಾಲನ್ನು ಮಾತ್ರ ಸೇರಿಸ್ಕೊಂಬಿಡಿ. ನೋಡಿ, ಇದನ್ನು ಕೂಡ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಬ್ಯಾಟರ್ನ ಒಂದೇ ಡೈರೆಕ್ಷನಲ್ಲಿ ಕಲಿಸ್ಕೊಳ್ತಾ ಇರಬೇಕು. ಯಾವುದೇ ರೀತಿ ಗಂಟು ಇರಬಾರ್ದು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈಗ ಬ್ಯಾಟರ್ ರೆಡಿ ಆಗಿದೆ. ಈ ಟೈಮಲ್ಲಿ 1 ಸ್ಪೂನ್ ಆಗೋಷ್ಟು ವೆನಿಲಾ ಎಸೆನ್ಸ್ನ ಹಾಕೊಳ್ಬೇಕಾಗುತ್ತೆ. ನಿಮ್ಮ ಹತ್ರ ಏನಾದರೂ ವೆನಿಲಾ ಎಸೆನ್ಸ್ ಇಲ್ಲ ಅಂದರೆ ಏಲಕ್ಕಿ ಪುಡಿನ ಹಾಕೊಳ್ಬೋದು. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಗಿದೆ. ಈ ಟೈಮಲ್ಲಿ 2 ಸ್ಪೂನ್ ಆಗೋಷ್ಟು ವಿನೆಗರ್ ಅಥವಾ ಲೆಮನ್ ಜ್ಯೂಸ್ನ ಹಾಕೊಳ್ಬೋದು. ಇದನ್ನು ನಿಧಾನವಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ಜಾಸ್ತಿ ಫಾಸ್ಟಾಗಿ ಕಲಿಸ್ಕೊಳ್ಳೋಕೆ ಹೋಗಬೇಡಿ. ನಿಧಾನವಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ನೋಡಿ, ನಾನು ಯಾವ ರೀತಿ ಕಲಿಸ್ತಾ ಇದ್ದೀನಿ ಅಂತ ನೀವು ಕೂಡ ಸೇಮ್ ಇದೇ ರೀತಿನೇ ಕಲಿಸ್ಕೊಂಬಿಡಿ. ನೋಡಿ, ಬ್ಯಾಟರ್ ಕೂಡ ಜಾಸ್ತಿ ತೆಳುವಾಗಿನೂ ಇರಬಾರ್ದು, ಜಾಸ್ತಿ ಗಟ್ಟಿಯಾಗಿರಬಾರ್ದು. ನೋಡಿ, ಇಲ್ಲಿ ಯಾವ ಕನ್ಸಿಸ್ಟೆನ್ಸಿಲಿ ಇದೆ ಅದೇ ಥರನೇ ಬ್ಯಾಟರ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ನಾನು ಹೇಳಿರುವಂಥ ಅಳತೆ ಪ್ರಕಾರ ಬ್ಯಾಟರ್ನ ರೆಡಿ ಮಾಡಿದರೆ ಕೇಕ್ ಪರ್ಫೆಕ್ಟಾಗಿ ಬೇಕ್ರಿಲಿ ಸಿಗುವಂಥ ಕೇಕ್ನೇ ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ಟೇಸ್ಟ್ ಕೂಡ ತುಂಬಾ ರುಚಿಯಾಗಿರುತ್ತೆ. ನೋಡಿ, ಈಗ ಕಂಪ್ಲೀಟ್ ಆಗಿ ಬ್ಯಾಟರ್ ರೆಡಿ ಆಗಿದೆ. ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿರುವಂಥ ಕೇಕ್ ಮೋಲ್ಡ್ಗೆ ಬ್ಯಾಟರ್ನ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ನೋಡಿ, ನೀವೇ ನೋಡ್ಬೋದು ಬ್ಯಾಟರ್ ಎಷ್ಟು ಗಟ್ಟಿಯಾಗಿದೆ ಅಂತ. ಇಷ್ಟಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಕೇಕು. ಈಗ ಕಂಪ್ಲೀಟಾಗಿ ಎಲ್ಲ ಬ್ಯಾಟರ್ನು ಮೋಲ್ಡ್ಗೆ ಹಾಕ್ಕೊಂಬಿಡಿ. ಇದನ್ನು ಒಂದು 2 ಸರಿ ಟ್ಯಾಪ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಏರ್ ಬಬಲ್ಸ್ ಹೋಗೋಗೋಸ್ಕರ ಅಷ್ಟೇ. ಈಗ ಸ್ಟವನ್ನು ಆನ್ ಮಾಡಿ ಒಂದು ಕುಕ್ಕರನ್ನು ಇಟ್ಕೊಳ್ಳಿ. ಅದಕ್ಕೆ ಒಂದು ಸ್ಟ್ಯಾಂಡನ್ನು ಇಟ್ಕೊಳ್ಬೇಕಾಗುತ್ತೆ. ಕುಕ್ಕರ್ ಲಿಡ್ಗೆ ಯಾವುದೇ ರೀತಿ ಬೆಲ್ಟ್ ಮತ್ತು ವಿಸಲ್ನ ಹಾಕಬಾರ್ದು. ಹಾಗೆ ಲೋ ಫ್ಲೇಮಲ್ಲಿ 5 ನಿಮಿಷವರೆಗೂ ಫ್ರೀ ಹೀಟ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈಗ 5 ನಿಮಿಷ ಆಗಿದೆ. ಈಗ ಲಿಡ್ನ ಓಪನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಬ್ಯಾಟರ್ನ ನಿಧಾನವಾಗಿ ಇಡಬೇಕಾಗುತ್ತೆ. ಯಾಕಂದರೆ ಕುಕ್ಕರ್ ತುಂಬಾ ಬಿಸಿಯಾಗಿ ಇರುತ್ತೆ. ಅದಕ್ಕಾಗಿ ಹುಷಾರಾಗಿ ಇಟ್ಕೊಂಬಿಡಿ. ನೋಡಿ, ನಾನಿಲ್ಲಿ ಇಡೀ ಸಹಾಯದಿಂದ ಇಡ್ತಾ ಇದ್ದೀನಿ. ಇದನ್ನು ಒಂದು 30ರಿಂದ 40 ನಿಮಿಷದವರೆಗೂ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ. ಈಗ ಲಿಡ್ನ ಕ್ಲೋಸ್ ಮಾಡಿಬಿಡಿ. ನೋಡಿ, ಈಗ 40 ನಿಮಿಷ ಆಗಿದೆ. ಇವಾಗ ಲಿಡ್ನ ಓಪನ್ ಮಾಡಿ ಚೆಕ್ ಮಾಡೋಣ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಕೇಕ್ ಪರ್ಫೆಕ್ಟಾಗಿ ರೆಡಿ ಆಗಿದೆ. ಈಗ ಒಂದು ಟೂತ್ ಪೇಕಿಂದ ಈ ಥರ ಚೆಕ್ ಮಾಡಿ ನೋಡಿ. ಆಗ ಹಿಟ್ಟೇನು ಅಂಟ್ಕೊಂಡಿಲ್ಲ ಅಂದರೆ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ಒಂದು ವೇಳೆ ಹಿಟ್ಟು ಅಂಟ್ಕೊಂಡ್ರೆ ಇನ್ನೂ ಒಂದು 5 ನಿಮಿಷ ಅದೇ ರೀತಿ ಬೇಯಿಸ್ಕೊಳ್ಬೇಕಾಗುತ್ತೆ. ಈಗ ಫ್ಲೇಮ್ನ ಆಫ್ ಮಾಡಿಬಿಡಿ. ನೋಡಿ, ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ ಅಂತ ನೀವೇ ನೋಡ್ಬೋದು. ಯಾವಾಗಲೂ ಬ್ಯಾಟರ್ನ ಅರ್ಧ ಮೋಲ್ಡ್ ಮಾತ್ರ ಹಾಕ್ಕೊಳ್ಬೇಕು. ಜಾಸ್ತಿ ಹಾಕಿದರೆ ಅದು ತುಂಬಿ ಆಚೆ ಚೆಲ್ಬಿಡುತ್ತೆ. ಹಾಗಾಗಿ ಅರ್ಧ ಮಾತ್ರ ಹಾಕ್ಕೊಂಬಿಡಿ. ನೋಡಿ, ಎಷ್ಟು ಸಕ್ಕದಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು.
ಇದು ಕಂಪ್ಲೀಟ್ ಆಗಿ ತಣ್ಣಗಾಗಲು ಹಾಗೆ ಬಿಡಿ. ತಣ್ಣಗಾದ ನಂತರ ಈ ಥರ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಬಿಡಿ. ಈಗ ಡೆಕೋರೇಷನ್ಗೋಸ್ಕರ ನಾನು ಮೇಲ್ಗಡೆ ಚಾಕ್ಲೇಟ್ ಸಿರಪ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ಥರ ಡೆಕೋರೇಷನ್ ಬೇಕೋ ಅದೇ ಥರ ಮಾಡ್ಕೊಳ್ಬೋದು. ನಾನಿಲ್ಲಿ ಚಾಕ್ಲೇಟ್ ಸಿರಪ್ನ ಮೇಲ್ಗಡೆ ಹಾಕಿಬಿಟ್ಟು ಅದನ್ನು ಒಂದು ಚಾಕುವಿನ ಸಹಾಯದಿಂದ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ. ನೋಡಿ, ಈಗ ಎಲ್ಲ ಕಡೆನೂ ಚಾಕ್ಲೇಟ್ ಸಿರಪ್ ಹಾಕಾಗಿದೆ. ಈಗ ಮಿಡಲಲ್ಲಿ ಒಂದು ಡಾರ್ಕ್ ಫ್ಯಾಂಟಸಿ ಬಿಸ್ಕೆಟ್ನ ಇಡ್ತಾ ಇದ್ದೀನಿ. ಅದ್ರ ಮೇಲೆ ಒಂದು ಜೇಮ್ಸ್ನ ಇಡ್ತಾ ಇದ್ದೀನಿ. ಈಗ ಸುತ್ತಲೂ ಕೂಡ ಚಿಕ್ಕ ಚಿಕ್ಕದಾಗಿರುವಂಥ ಜೇಮ್ಸ್ನ ಸುತ್ತಲೂ ಕೂಡ ಇಟ್ಟು ಡೆಕೋರೇಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ ಥರ ಬೇಕಾದರೂ ನೀವು ಅದನ್ನು ಬಿಸ್ಕಿಟ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಅದ್ರ ಹಾಕ್ಕೊಳ್ಬೋದು. ಇಲ್ಲ ಡೈರಿ ಮಿಲ್ಕ್ನ ಕಟ್ ಮಾಡಿ ಕೂಡ ಮೇಲ್ಗಡೆ ಉದುರಿಸ್ಕೊಳ್ಬೋದು. ಇಲ್ಲ ಚಾಕೋ ಚಿಪ್ಸ್ ಏನಿರುತ್ತೆ ನಿಮ್ಮ ಹತ್ರ ಯಾವುದಿರುತ್ತೋ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಇದೇ ಬೇಕಂತ ಏನೂ ಇಲ್ಲ. ನೋಡಿ, ನಾನು ಸುತ್ತಲೂ ಈ ಥರ ಇಟ್ಮೇಲೆ ಆ ಬಿಸ್ಕೆಟ್ ಮೇಲೆ ಸ್ವಲ್ಪ ಚಾಕ್ಲೇಟ್ ಸಿರಪ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೋ, ಅದಕ್ಕೇನೆ ಅದನ್ನು ಕೂಡ ಸ್ವಲ್ಪ ಮೇಲೆ ಹಾಕಿ ಇಡ್ತಾ ಇದ್ದೀನಿ. ಈಗ ಸುತ್ತಲೂ ಕೂಡ ಚಾಕ್ಲೇಟ್ ಬಾಲ್ನ ಇಡ್ತಾ ಇದ್ದೀನಿ. ನೋಡಿ, ಡೆಕೋರೇಷನ್ ಎಷ್ಟು ಚೆನ್ನಾಗೈತಲ್ವಾ, ತುಂಬಾ ಚೆನ್ನಾಗಿರುತ್ತೆ. ಈ ಥರ ಇದ್ರಿಂದ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಐತೆ ಅಂತ ನೀವೇ ನೋಡ್ಬೋದು. ನೋಡಿದ್ರಲ್ವಾ ಫ್ರೆಂಡ್ಸ್, ಪರ್ಫೆಕ್ಟ್ ಆಗಿ ಬೇಕ್ರಿಲಿ ಸಿಗುವಂಥ ಚಾಕ್ಲೇಟ್ ಕೇಕ್ನ ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೇನೆ. ಮನೆಯಲ್ಲಿ ಯಾರ್ದಾರ್ದು ಬರ್ತ್ಡೇ ಅಥವಾ ಆ್ಯನಿವರ್ಸರಿ ಏನಾದರೂ ಇದ್ದರೆ ಫಂಕ್ಷನ್ ಈ ಥರ ಮನೆಯಲ್ಲೇ ಮಾಡಿಕೊಡ್ಬೋದು. ತುಂಬಾ ಸುಲಭವಾಗಿ ಮಾಡ್ಬೋದು. ಯಾವಾಗಲೂ ಹೊರಗಡೆ ತರೋದಕ್ಕಿಂತಲೂ ಈ ಥರ ಈಸಿಯಾಗಿ ಮನೇಲೆ ಮಾಡಿಕೊಟ್ರೆ ಮನೇಲಿ ಕೂಡ ಎಲ್ಲರೂ ತುಂಬಾ ಖುಷಿಪಟ್ಟು ಕೂಡ ತಿಂತಾರೆ. ಮಕ್ಳಿಗೂ ಈ ಥರ ಮಾಡಿಕೊಡೋದ್ರಿಂದ ಅವರು ಕೂಡ ತುಂಬಾ ಖುಷಿ ಪಡ್ತಾರೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೀವೇ ನೋಡ್ಬೋದು. ನೋಡಿ, ನನ್ನ ಮಗಳು ಕೇಕ್ನ ಕಟ್ ಮಾಡ್ತಾ ಇದ್ದಾಳೆ. ಅವಳಿಗೆ ಅವಳದು ಬರ್ತ್ಡೇ ಇದೆ ಅನ್ನೋ ಫೀಲಲ್ಲೇ ಹ್ಯಾಪಿ ಬರ್ಡೇ ಅಂತ ಅವಳೇನೆ ಹೇಳ್ಕೊತಾನೆ ಖುಷಿಯಾಗಿ ಕೇಕ್ ಕಟ್ ಮಾಡ್ತಾ ಇದ್ದಾಳೆ. ನೋಡಿ, ಕೇಕ್ ಕಟ್ ಮಾಡ್ತಾ ಅವಳೇನೆ ತಿಂತಾನೆ ಎಂಜಾಯ್ ಮಾಡ್ತಾ ಇದ್ದಾಳೆ. ನೋಡಿ, ಅವಳಿಗೆ ಹೇಗಿದೆಮ್ಮ ಕೇಕ್ ಅಂದರೆ ಅವಳ ಮುಖದಲ್ಲಿ ಎಕ್ಸ್ಪ್ರೆಷನ್ನೇ ನೋಡ್ಬೋದು. ಅಷ್ಟು ತುಂಬಾ ಮುದ್ದಾಗಿತ್ತು. ಮಕ್ಕಳು ಖುಷಿನೇ ಅಲ್ವಾ ನಮ್ಮ ಖುಷಿನೂ. ಈ ಥರ ನೀವು ಕೂಡ ನಿಮ್ಮ ಮಕ್ಕಳಿಗೆ ಕೇಕ್ನ ಮನೆಯಲ್ಲೇ ಮಾಡಿಕೊಡಿ. ಅವರು ಕೂಡ ತುಂಬಾ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ನೋಡಿ, ನಾನಿಲ್ಲಿ ಕೇಕ್ನ ಮುಟ್ಟಿ ತೋರಿಸ್ತೇನೆ. ನೋಡಿ ಎಷ್ಟು ಸಾಫ್ಟ್ ಆಗಿ ಮತ್ತು ಸ್ಪಾಂಜ್ ಥರ ಇದೆ ಅಂತ ನೀವೇ ನೋಡ್ಬೋದು. ತಿನ್ನೋಕ್ಕಂತೂ ತುಂಬಾ ಸಖತ್ತಾಗಿತ್ತು. ಟೇಸ್ಟ್ ಕೂಡ ಸೇಮ್ ಟು ಸೇಮ್ ಹೊರಗಡೆ ಸಿಗೋ ಥರನೇ ಪರ್ಫೆಕ್ಟ್ ಆಗಿ ಬಂದಿತ್ತು. ನಮ್ಮ ಮನೇಲಂತೂ ಕೇಕ್ನ ಎಲ್ಲರೂ ಎಂಜಾಯ್ ಮಾಡ್ಕೊತ ತಿಂದ್ವಿ. ನೀವು ಕೂಡ ಈ ಥರ ಕೇಕ್ನ ಟ್ರೈ ಮಾಡಿ. ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಕೊಂಡು ತಿನ್ಬೋದು. ಇವತ್ತಿನ ರೆಸಿಪಿ ಇದಾಗಿದೆ ಫ್ರೆಂಡ್ಸ್. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ. ಈ ರೆಸಿಪಿನ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.